ಈ ಮಧ್ಯೆ ಒಕ್ಕಲಿಗ ಪಾಲಿಟಿಕ್ಸ್ ನಡೀತಾ ಇದೆ. ಡಿಕೆಶಿ ನಿರ್ಮಲಾನಂದ ಶ್ರೀಗಳ ಕ್ಷಮೆ ಯಾಚಿಸಬೇಕು. ಡಿಕೆಶಿ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಹತಾಶೆಯಿಂದ ಮಾತಾಡ್ತಾ ಇದ್ದಾರೆ. ಶ್ರೀಗಳನ್ನ ರಾಜಕೀಯಕ್ಕೆ ಎಳೆತರೋದು ಸೂಕ್ತವಲ್ಲ. ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು. ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಯಾಕೆ ಇಳಿಸಿದ್ರಿ? ಬಿಜೆಪಿಗೆ ಪ್ರಶ್ನೆ ಕೇಳೋ ಶಕ್ತಿ ಸ್ವಾಮೀಜಿಗಿದೆಯೋ ಇಲ್ವೋ? ನಿರ್ಮಲಾನಂದ ಶ್ರೀಗಳನ್ನ ಪ್ರಶ್ನೆ ಮಾಡಿದ್ದಂತಹ ಡಿಕೆಶಿಗೆ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. ಪೂಜ್ಯ ಗುರುಗಳನ್ನು ಅನವಶ್ಯಕವಾಗಿ ಈ ಒಂದು ವಿಚಾರಗಳಿಗೆ ರಾಜಕೀಯ ವಿಚಾರಗಳಿಗೆ ಎಳೆದು ತರುವಂಥದ್ದು ಸೂಕ್ತನೂ ಅಲ್ಲ, ಯೋಗ್ಯನೂ ಅಲ್ಲ. ಈ ರೀತಿ ಹತಾಶರಾಗಬೇಡಿ ಸನ್ಮಾನ್ಯ ಶಿವಕುಮಾರ್ ಅವರೇ, ಹತಾಶರಾಗಬೇಡಿ. ಸಮಾಧಾನ ಇರಲಿ. ಜನ ತೀರ್ಪು ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಪನ್ನು ಕೊಡ್ತಾರೆ. ಹಾಗಾಗಿ ಇಂಥ ಹೇಳಿಕೆಗಳು ಇಷ್ಟು ಸೂಕ್ತವಾಗಿಲ್ಲ, ಒಳ್ಳೆಯದೂ ಅಲ್ಲ. ಈ ರೀತಿ ಪೂಜ್ಯ ಸ್ವಾಮಿಗಳ ಮೇಲೆ ರಾಜಕೀಯ ಹೇಳಿಕೆ ಕೊಡುವಂಥದ್ದು ಸೂಕ್ತನಲ್ಲ, ಯೋಗ್ಯನೂ ಅಲ್ಲ. ಈ ಹೇಳಿಕೆಯನ್ನು ತಕ್ಷಣ ನೀವು ಹಿಂದೆ ಪಡಿಬೇಕು, ಕ್ಷಮೆಯನ್ನು ಯಾಚಿಸಬೇಕು. ಎಲ್ಲ ಒಂದು ಕಡೆ ಜನಾಂಗದ ಗುರುಗಳನ್ನು, ಪರಮ ಜಗದ್ಗುರುಗಳನ್ನು ಈ ರೀತಿ ರಾಜಕೀಯದ ಈ ಒಂದು ಚರ್ಚೆಗಾಗಲಿ, ಈ ಒಂದು ಚುನಾವಣೆಯ ರಾಜಕಾರಣಕ್ಕೆ ಎಳೆದು ತರೋದು ಸರಿಯಿಲ್ಲ ಅಂತ ಭಾಳ ಸ್ಪಷ್ಟವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.